Now let us go to another item. ಇನ್ನೊಂದು ಐಟಮ್ಗೆ ಹೋಗೋಣ. ಸೊ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ನೋಡಿ, ಕರೆಕ್ಟ್ ಫಾರ್ಮ್ ಆಫ್ ವರ್ಡ್, ವರ್ಬ್ ಅಲ್ಲ, ಬಿ ವೆರಿ ಕೇರ್ಫುಲ್, ವರ್ಬ್ ಅಲ್ಲ, ವರ್ಡ್. ವರ್ಡಿನ ಸರಿಯಾದ ರೂಪವನ್ನು ನೀವು ಆರಿಸಿ ಬರೆಯಬೇಕು. Write the correct form of the word given in the brackets. Harish is known for his, ನೋಡಿ, ಸಿನ್ಸಿಯರ್ ಕೊಟ್ಟಿದ್ದಾನೆ. ಹರೀಶ್ ಇಸ್ ನೋನ್ ಫಾರ್ ಈಸ್, ಸಿನ್ಸಿಯರ್ ಆಗಿ ಬರೋಕ್ಕೆ ಸಾಧ್ಯ? ಕೊನೆಗೆ ವರ್ಡ್ ಕೊನೆಯಲ್ಲಿ ಸಿನ್ಸಿಯರ್ ಈಸ್ ಅಡ್ಜೆಕ್ಟಿವ್, ಸಿನ್ಸಿಯಾರಿಟಿ ನೋಡಿ. ಕರೆಕ್ಟ್ ಫಾರ್ಮ್ ಆಫ್ ವರ್ಡ್. ಅವನು ಬ್ರಾಕೆಟಲ್ಲಿ ಇದನ್ನು ಕೊಟ್ಟಿದ್ದಾನೆ, ಯು ಹ್ಯಾವ್ ಟು ರೈಟ್ ಸಿನ್ಸಿಯಾರಿಟಿ. ಹರೀಶ್ ಈಸ್ ನೋನ್ ಫಾರ್ ಈಸ್ ಆನೆಸ್ಟ್ ಅಂತ ಕೊಟ್ಟಿದ್ದಾನೆ. ಆನೆಸ್ಟ್, ಆನೆಸ್ಟ್ ಈಸ್ ಅಬ್ಜೆಕ್ಟಿವ್. ಅಬ್ಜೆಕ್ಟಿವ್ ಯೂಶುವಲಿ ನಿಮಗೆ ಗೊತ್ತಿದೆ, ಸೆಂಟೆನ್ಸಲ್ಲಿ ನೌನಿ ಹಿಂದೆ ಬರ್ತವೆ ಅಬ್ಜೆಕ್ಟಿವ್ಸ್. ದೇರ್ ಫಾರ್ ಆನೆಸ್ಟಿ, ಕರೆಕ್ಟ್ ವರ್ಡ್ ಫಾರ್ಮ್ ಯಾವುದು? ಆನೆಸ್ಟಿ. ಸೊ one more example we can take. Yes, yes. The officer gave dash letter to his boss. Resign ಕೊಟ್ಟಿದ್ದಾನೆ ನೋಡಿ. ಯಾರು ರಿಸೈನ್ ಲೆಟರ್ ಅಂತ ಮಾತಾಡ್ತಾರೆ, ಇಂಗ್ಲೀಷ್ ಗೊತ್ತಿದೆ. ರಿಸೈನ್ ಲೆಟರ್ ಅಲ್ಲ, ರೆಸಿಗ್ನೇಷನ್ ಲೆಟರ್. ಸೊ ಕರೆಕ್ಟ್ ಫಾರ್ಮ್ ಈಸ್ ರೆಸಿಗ್ನೇಷನ್. ನೋಡಿ, ಇದು ಸ್ವಲ್ಪ ಹುಷಾರು, ಈ ಥರ ವರ್ಡ್ಸ್ ಕೊಟ್ಟಾಗ ವಿಲ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ another example for this. Yes, yes. In some cases, correct verb form, it is given. In my son's school, annual prize dash distribute program took place yesterday. ನೋಡಿ, ಪ್ರೈಸ್ ಬಂದಮೇಲೆ ಡಿಸ್ಟ್ರಿಬ್ಯೂಷನ್, ಬಹುಮಾನ ವಿತರಣೆ, ಡಿಸ್ಟ್ರಿಬ್ಯೂಟ್ ಕೊಟ್ಟಿದ್ದಾನೆ, ರೂಪ್ ಕೊಟ್ಟಿದ್ದಾನೆ. ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ಬಂದಿರೋಲ್ಲ ಕರೆಕ್ಟ್ ವರ್ಡ್ ಫಾರ್ಮ್ಸ್. ಎಷ್ಟಾಯ್ತು ಮಾರ್ಕ್ಸ್? 11. ಕಮ್ ಟು 12th one, ವೆರಿ ಕ್ವಿಕ್. ಯೂಸ್ ಆಫ್ ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್. ಓ ವೆರಿ ಇಂಪಾರ್ಟೆಂಟ್, ಬೇಸಿಕ್ ಗ್ರಾಮರ್. ಇದ್ರ ಮೇಲೆ ಕಡಿಮೆ ಅಂದ್ರೂ ನಾನು ಟೆನ್ಸ್ ಬಗ್ಗೆ ಗೊತ್ತಾ ನಿಮಗೆ 10 ವಿಡಿಯೋ ಮಾಡಬೇಕಾಗುತ್ತೆ. ಭಾಳ ಕ್ವಿಕ್, ಹಾಫ್ ಆನ್ ಅವರ್ ಅಂದರೂ ಕೂಡ, ಹಾಫ್ ಆನ್ ಅವರ್ ವಿಡಿಯೋ ಅಂದರೂ ಕೂಡ 10 ಸಾಧ್ಯ ಬರುತ್ತೆ. ಕರೆಕ್ಟಾಗಿ ವರ್ಬ್ ಟೆನ್ಸ್ ಅರ್ಥ ಮಾಡ್ಕೋಬೇಕು, ಟೆನ್ಸ್ ಆಫ್ ದಿ ವರ್ಬ್. ನೋಡೋಣ, ಲೆಟ್ ಅಸ್ ಸಿ. ಟೆನ್ಸ್ ಫಾರ್ಮ್ ಆಫ್ ವರ್ಬ್, ವೆರಿ ಇಂಪಾರ್ಟೆಂಟ್. ಇದೆಲ್ಲನೂ ಇನ್ ಡೀಟೇಲ್ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಆಸೆ. ಈ ಕಮಿಂಗ್ ಸಮ್ಮರ್ ಹಾಲಿಡೇಸಲ್ಲಿ ಲೆಟ್ ಅಸ್ ರಾಕ್ ಇಂಗ್ಲೀಷ್ ಗ್ರಾಮರ್. ಎಸ್, ಈಗ ಸದ್ಯಕ್ಕೆ ಇದನ್ನು ರಾಕ್ ಮಾಡಿ ನಾಳೆ ಎಕ್ಸಾಮ್ ಬರೀರಿ, ನಾಡಿದ್ದು. ಎಸ್, ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್. ಡಾಕ್ಟರ್ ಡ್ಯಾಶ್ ಬಿ ಪ್ಲಸ್ ಟ್ರೀಟ್, ಬ್ರಾಕೆಟಲ್ಲಿ ನೋಡಿ. ಈ ಬಿ ಫಾರ್ಮ್ ಎಲ್ಲ ಹೇಳ್ಕೊಡ್ತಾರೆ ಟೀಚರ್ಸ್, ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಎ ಪೇಷಂಟ್ ಇನ್ ಈಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಈಸ್ ಹಾಸ್ಪಿಟಲ್. ಕ್ಲೂ ತಿಳ್ಕೊಳ್ಳಿ. ವೆಂಟ್ ಟು ಈಸ್ ಹಾಸ್ಪಿಟಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಕ್ಲೂ ಕೊಟ್ಟಿದ್ದಾನೆ. ನಾನು ಹೇಳ್ಕೊಡ್ತೀನಿ ಸದ್ಯಕ್ಕೆ. ಬಿ ಮೀನ್ಸ್, ಬಿ ಫಾರ್ಮ್ಸ್ ಯಾವ? ಆಮ್, ಈಸ್, ಆರ್, ವಾಸ್, ವರ್. ಆಮ್, ಈಸ್, ಆರ್, ವಾಸ್, ವರ್ ಮಾತಾಡೋಣ ರಜದಲ್ಲಿ. ಆದರೆ ಅದರಲ್ಲಿ ಆಮ್, ಈಸ್, ಆರ್ ಪ್ರೆಸೆಂಟ್ ಟೆನ್ಸ್, ವಾಸ್, ವರ್ ಪಾಸ್ಟ್ ಟೆನ್ಸ್. ಓ ವೆಂಟ್ ಅಂತ ಕ್ಲೂ ಇದೆ. ಬಿಗೆ ಏನಾಗಬೇಕು?
ವಾಸ್. ಯಾಕೆ ಡಾಕ್ಟರ್ ಸಿಂಗ್ಯುಲರ್, ವಾಸ್. ಟ್ರೀಟ್ ನಿಮಗೆ ಗೊತ್ತು, ವಾಸ್ ಪ್ಲಸ್ ಟ್ರೀಟ್ ಅಂದರೆ ಕಂಟಿನ್ಯೂಯಸ್ ಟೆನ್ಸ್ ಬರಬೇಕು. ವಾಸ್ ಟ್ರೀಟಿಂಗ್. ನಾನು ಹೋದಾಗ ಡಾಕ್ಟ್ರು ಪೇಷಂಟ್ನ ಟ್ರೀಟ್ ಮಾಡ್ತಾ ಇದ್ರು, 1 ಮಾರ್ಕ್. ವಾಸ್ ಈಸ್ ಟ್ರೀಟಿಂಗ್, ಹೋಯ್ತು ಮಾರ್ಕ್. ವಿಲ್ ಬಿ ಟ್ರೀಟಿಂಗ್, ಹೋಯ್ತು. ವಾಸ್ ಟ್ರೀಟೆಡ್, ಪ್ಯಾಸಿವ್ ಫಾರ್ಮ್, ಹೊರಟೋಯ್ತು. ಮಾತಾಡೋಣ, ತುಂಬ ಇದೆ ಗ್ರಾಮರ್ ಮಾತಾಡಲಿಕ್ಕೆ. ಅದಕ್ಕೆ ಮತ್ತೆ ಹೇಳ್ತಿದ್ದೀನಿ, ವಾಟ್ ಎವರ್ ಬಿಕೆಎಂ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಷನ್ ಆಫ್ ನಾಲೆಡ್ಜ್ ಇನ್ ಇಂಗ್ಲಿಷ್ ಗ್ರಾಮರ್, that is only in my channel, whatever became. ಆಯ್ತಾ ರೀ, ಸಬ್ಸ್ಕ್ರೈಬ್ ಆಗಿ ಫಸ್ಟ್. ಎಸ್, ಕರೆಕ್ಟ್ ಟೆನ್ಸ್ ಫಾರ್ಮ್ಗೆ ಒನ್ ಮೋರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್. ಎಸ್, ಇ ಡ್ಯಾಶ್, ನಂತರ ಯಾರು ಬಿ ಪ್ಲಸ್ ಟೇಕ್. ಬರ್ಕೊಳ್ತಿದ್ದೀರಾ ಮಕ್ಕಳೇ? ಆನ್ಲೈನ್ ವಿಡಿಯೋ ಇಲ್ಲಿ ಕಾಣಿಸ್ತದೆ ಬಿಡಿ ಸರ್, ನಿಮ್ಗೇನು ಬಿಡಿ, ಬರ್ಕೋಬೇಕು. Mathematics and grammar, you should always make notes. ಇವೆಲ್ಲ ರೂಲ್ಸ್ ಕಾನ್ಸ್ಟಿಟ್ಯೂಷನ್ ಇದ್ದಾಗೆ. ದೀಸ್ ಆರ್ ಲ್ಯಾಂಗ್ವೇಜ್ ಕಾನ್ಸ್ಟಿಟ್ಯೂಷನ್ಸ್. ನೋಡಿ, he dash b plus take special classes nowadays. ಕ್ಲೂ ಯಾವುದು? nowadays. ಏನು? ಪ್ರೆಸೆಂಟ್ ಫಾರ್ಮ್. ಇತ್ತೀಚೆಗೆ, ನಂತರ ಯಾರು ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇರ್ತಾರೆ. ಈ ಡ್ಯಾಶ್ ಬಿ ಪ್ಲಸ್ ಟೇಕ್. ಈ ಅಲ್ಲಿಗೆ ಬಿಗೆ ಪ್ರೆಸೆಂಟ್ ಫಾರ್ಮ್ ಈಸ್. ಯಾಕೆ? ಈಸ್ ಸಿಂಗ್ಯುಲರ್. ಟೇಕ್ ಕಂಟಿನ್ಯೂಸ್ ಬರಬೇಕು, ಟೇಕಿಂಗ್. ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಬಟ್ ಐ ಆಮ್ ವೆರಿ ಸಾರಿ ಇಫ್ ಯು ಕಾಂಟ್ ಫಾಲೋ, ಬಿಕಾಸ್ ದಿಸ್ ಈಸ್ ಎಕ್ಸಾಮಿನೇಷನ್ ಟೈಮ್. ಜಸ್ಟ್ ಐ ಕ್ಯಾನ್ ಗಿವ್ ಯು ಕ್ಲೂಸ್, ಜಸ್ಟ್ ಐ ಕ್ಯಾನ್ ಟಚ್ ದ ಥಿಂಗ್ಸ್. ಕಾಯ್ತಾ ಇರಿ ಪ್ರೆಸೆಂಟ್. ಸೊ ಈಸ್ ಟೇಕಿಂಗ್. ಯಾಕೆ? ಬಿಗೆ ಆಮ್ ಈಸ್ ಆರ್ ವಾಸ್ ವರ್ ಅಂತ ಹೇಳಿದೆ. ಬಿಗೆ ಇಲ್ಲಿ ಈಸ್ ಪ್ರೆಸೆಂಟ್ ಫಾರ್ಮ್, ನೊವೆಡೇಸ್ ಅನ್ನೋದು ಕ್ಲೂ ಸಿಕ್ತು. ಇಲ್ಲಿ ವೆಂಟ್ ಅನ್ನೋದು ಕ್ಲೂ ಸಿಕ್ತು, ವಾಸ್. ಮತ್ತೆ ING ಬರಲೇಬೇಕು ಕಂಟಿನ್ಯೂಸ್ ಅಲ್ಲಿ. ಎಸ್, ಲೈಕ್ ದಿಸ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ಗೆ 1 ಮಾರ್ಕ್. ಚಕ ಚಕ್ ಅಂತ. ಅನದರ್ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಐಟಮ್ ಈಸ್ 14th item. Use the given word as a verb. ಯೂಶಲಿ ಕೊಟ್ಟಿರೋ ಒಂದು ವರ್ಡನ್ನ ಒಂದು ಸೆಂಟೆನ್ಸಲ್ಲಿ ವರ್ಬ್ ಆಗಿ ಬಳಸಿ. ನೋಡಿ, ಫಾರ್ ಎಕ್ಸಾಂಪಲ್ ಕಂಡಕ್ಟ್. ಕಂಡಕ್ಟ್ ಇದನ್ನ ಯು ಹ್ಯಾವ್ ಟು ಯೂಸ್ ಇಟ್ ಆಸ್ ಎ ವರ್ಬ್. ನೋಡಿ, ಇನ್ ಎ ಸೆಂಟೆನ್ಸ್. ಇವಾಗ ನೀವೇನು ಮಾಡಬೇಕು? ಸೆಂಟೆನ್ಸ್ ಮಾಡಬೇಕು. ಇದನ್ನ ಬಳಸ್ಕೊಂಡು ಆ ಸೆಂಟೆನ್ಸ್ ಅಲ್ಲಿ ಕಂಡಕ್ಟ್ ಶುಡ್ ಬಿ ಯೂಸ್ಡ್ ಆಸ್ ಎ ವರ್ಬ್. ನೋಡಿ, ಡಾಕ್ಟರ್ ಅಥವಾ our teachers, our teachers conduct, teachers plural, conduct verb. Unit 2 tests ಆಗ್ಬೋದಾ? ಏನು ಕಂಡಕ್ಟ್ ಮಾಡ್ತಾರಂತೆ? ಯೂನಿಟ್ 2 ಟೆಸ್ಟ್ಸ್. ವರ್ಬ್ ಬಳಕೆ ಆಯ್ತಲ್ಲ, ಕಂಡಕ್ಟ್. ಸಬ್ಜೆಕ್ಟ್ ಅವರ್ ಟೀಚರ್ಸ್, ಯೂನಿಟ್ ಟೆಸ್ಟ್ಸ್, ಆಬ್ಜೆಕ್ಟ್ conduct is verb. Next, one more example. Yes. Use the word book as a verb. Book na verb ಆಗಿ ಬಳಸಬೇಕಂತೆ. I book train tickets for holiday trips. ಎಕ್ಸಾಮ್ ಮುಗಿಸ್ಕೊಂಡು ಹೋಗಿ ಹಾಲಿಡೇ ಟ್ರಿಪ್ಸ್. ಏನಾಗಿ ಬಳಕೆ ಆಯಿತು? ವರ್ಬ್. ಐ ಈಸ್ ದ ಸಬ್ಜೆಕ್ಟ್, ಬುಕ್ ಈಸ್ ದ ವರ್ಬ್, ಟ್ರೈನ್ ಟಿಕೆಟ್ಸ್ ಈಸ್ ದ ಆಬ್ಜೆಕ್ಟ್. ನಿಮಗೆ ಗೊತ್ತಿರಲಿ ಸೆಂಟೆನ್ಸ್ ಫಾರ್ಮ್ ವರ್ಬ್ ಅಂತ ಕೊಟ್ಟು ಕೂಡಲೇ ಸೆಂಟ್ರಲ್ ಬರಬೇಕು.
usually subject, verb, object. Verb comes in the middle. Therefore, like that you can write given word, or you can use the given word as a verb. Let us go to the next item. Change the degree of the sentence. Degree change ಮಾಡೋಣ. 15 marks ಬಂದಿದ್ದೀವಿ. Change the degree. Yes. What is the how many degrees you know? Positive degree of comparison, comparative degree of comparison, superlative degree of comparison. Let us go to Aslesh is the most kind-hearted gentleman in the village. Aslesh is the yes. Aslesh is the most kind-hearted gentleman. ಯಾವ ಡಿಗ್ರಿ ಹೇಳಿ ಅಂತ ಗೊತ್ತಾಗಿದೆ ನಿಮಗೆ? ಯಾವ ಡಿಗ್ರಿ ಹೇಳಿ? ಯು ಆರ್ ಕರೆಕ್ಟ್. ಸೂಪರ್ಲೇಟಿವ್ ಮೋಸ್ಟ್. ನಾನು ಆಗಲೇ ಹೇಳಿದೆ ದಿ ಆರ್ಟಿಕಲ್ ಬರುತ್ತೆ ಅಂತ. ಈಗ ನೋಡ್ಕೊಂಡು ದಿ ಮೋಸ್ಟ್ ಕೈಂಡ್ ಹಾರ್ಟೆಡ್ gentleman in the village. Change into comparative degree ಅಂತ ಯಾವ್ದಕ್ಕೆ ಮಾಡಬೇಕಂತೆ? ಯಾವುದಕ್ಕೆ ಚೇಂಜ್ ಮಾಡಬೇಕಂತೆ? ಕಂಪ್ಯಾರೇಟಿವ್ ಡಿಗ್ರಿ. ನಿಮಗೆ ಗೊತ್ತು, you have to compare Aslesh with some other people in the village. ನೋಡಿ, Aslesh is the most kind-hearted gentleman in the village. ನಿಮಗೆ ಗೊತ್ತು, adjective ನ more kind-hearted ಮಾಡ್ಕೋಬೇಕೀಗ. So Aslesh is more kind-hearted gentleman than anyone in the village. ಮತ್ತೆ ದಿ ಬರಲ್ಲ. more kind-hearted than ಬೇಕಾದ್ರೆ any other gentleman in the village. ಇಲ್ಲಿ ಮುಖ್ಯವಾದ ಯಾವ್ದು ನೋಡಿ, than. ಇಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. more kind-hearted than. ಕಂಪ್ಯಾರಿಟಿವ್ ಡಿಗ್ರಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇದಾದ್ಮೇಲೆ 2 ಐಟಮ್ ಇರ್ತವೆ. ಸೊ ಬೆಂಗಳೂರು is the coolest city in Karnataka. ಬೆಂಗಳೂರು is the what degree? ಹೇಳಿ. superlative. coolest city in Karnataka. into comparative. Bengaluru is cooler than any other city. Cooler than any other city in Karnataka. So ನಾನು ಹೇಳಿದೆ cooler than. So than is the one of the important feature of comparative degree. ಹಾಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆದಮೇಲೆ ನಿಮಗೆ ಗೊತ್ತು, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಸಮ್ಟೈಮ್ಸ್ ಅದ್ರ ಬದಲು ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಕೊಟ್ಟಿದ್ದ, ಒಂದೊಂದ್ಸರಿ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಇದಕ್ಕೆ ತುಂಬ ರೂಲ್ಸ್ ಇದೆ, ಆದರೂ ಜಸ್ಟ್ ಐ ವಿಲ್ give 1 or 2 examples. Arman played football. Idunna I will tell you one more thing. In our summer holidays, I am going to make a beautiful videos on
ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ ಮಿನಿಮಮ್ 3-4 ಅಲ್ಲ 5 ವಿಡಿಯೋಸ್ ಬೇಕಾಗುತ್ತೆ. ಕಂಪ್ಲೀಟ್ ಕೋರ್ಸ್ ಆಫ್ ಇಂಗ್ಲೀಷ್ ಗ್ರಾಮರ್ ವಿಲ್ ಕನ್ಸಿಸ್ಟ್ ಆಫ್ 7 hours ಆಫ್ ವಿಡಿಯೋಸ್. ಯಾಕೆಂದರೆ ಬೈಲಿಂಗ್ವಲ್ ನೀವು ಅರ್ಥ ಮಾಡ್ಕೋಬೇಕು. ಈವನ್ ರೂರಲ್ ಆರ್ ಸಿಟಿ ಪೀಪಲ್, someone who have no English background can learn English through my grammar definitely. So ಈಗ ಸದ್ಯಕ್ಕೆ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸಲ್ಲಿ ಆರ್ಮನ್ ಪ್ಲೇಡ್ ಫುಟ್ಬಾಲ್. ಈಗಾಗಲೇ ಗೊತ್ತಾಗಿದೆ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ವೆರಿ ಸಿಂಪಲ್. Object becomes subject, football. ಇದು ಇಂಪಾರ್ಟೆಂಟ್. Played is the past tense. Football is singular. Auxiliary suitable ಹಾಕೋಬೇಕು was. Played is again PP form ಇದೆ, past form ಇದೆ. Played is PP form, past participle form. ಮುಂದಕ್ಕೆ ಗೊತ್ತಿರೋ ರೂಲು by. Subject becomes object. Arman. So very easy and interesting is our active and passive voice. One more example for active and passive voice. Yes, the education minister distributed the prizes. Education minister distributed the prizes. देखिए रूल, गोल्डन रूल, सब्जेक्ट, वर्ब, ऑब्जेक्ट. The prizes, प्लूरल. देखो देखो prizes distributed past tense ಯಾವುದು was were, ಪ್ಲೂರಲ್ ಏನು were. PP form ಏನು distributed. By the education minister. Understand? In that way, we can always solve the questions on degrees of comparison and also passive voice. Reported speech. Only one example I can take up, but because that is the last item for your grammar. ಸದ್ಯಕ್ಕೆ ಒಂದು ರಿಪೋರ್ಟೆಡ್ ಸ್ಪೀಚ್ನಷ್ಟೇ ಮಾಡಿಸ್ಬೋದು ನಾನು. ಲೆಟ್ ಮೀ ಟ್ರೈ ಟು ಕಂಪ್ಲೀಟ್ ಇಟ್. ಎಸ್, ಉದ್ದುದ್ದಕ್ಕೆ 4-5 ಜನ ಕನ್ವರ್ಸೇಷನ್ ಕೊಟ್ಟಿರ್ತಾನೆ. ಲಾಸ್ಟ್ ಸೆಂಟೆನ್ಸಿಗೆ ಮಾತ್ರ ನೀವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾಗುತ್ತೆ. ಅದರಲ್ಲಿ ಯು ವಿಲ್ ಹ್ಯಾವ್ ಟು ನೋ ಸಚಿನ್, ಹೆಲೋ ಮಹೇಶ್, ಹೌ ಆರ್ ಯು? ಮಹೇಶ್, ಐ ಆಮ್ ಫೈನ್ ಸಚಿನ್. ವೇರ್ ಆರ್ ಯು ಗೋಯಿಂಗ್? ಸಚಿನ್, I am going to bring my children from their school. ನೋಡಿ ಸಚಿನ್ ಹೇಳ್ತಾನಂತೆ, I am going to bring my children from school. From this school, from this school. Yes, you know the rules. ಇದಿಷ್ಟು ಇನ್ವರ್ಟೆಡ್ ಕಾಮದಲ್ಲಿ ಅಂತ ತಿಳ್ಕೊಂಡ್ರೆ ದಟ್ ಈಸ್ ದ ಡೈರೆಕ್ಟ್ ಪಾರ್ಟ್. ನೋಡಿ, ಸಚಿನ್ said, introductory verb, that actually I am going to bring my children from school, from this school. Assertive sentence. Assertive sentence ಗೆ ಕಂಜಂಕ್ಷನ್ ದಟ್. ಎಲ್ಲಕ್ಕೂ ದಟ್ಟಲ್ಲ, ಸುಮಾರು ಮಕ್ಕಳು ಎಲ್ಲದಕ್ಕೂ ದಟ್ ಹಾಕ್ಬಿಡ್ತಾರೆ ಕಂಜಂಕ್ಷನ್. ನೋ, ಸಚಿನ್ ಸೆಡ್ ದಟ್. ಈ ಫಸ್ಟ್ ಪರ್ಸನ್ ಬಿಕಮ್ಸ್ ಥರ್ಡ್ ಪರ್ಸನ್, ಯಾಮ್ ಬಿಕಮ್ಸ್ ಪಾಸ್ಟ್ ಟೆನ್ಸ್ ವಾಸ್. ನೋಡಿ, ಗೋಯಿಂಗ್ ಅಲ್ಲಿಗೆ ವಾಸ್ ಗೋಯಿಂಗ್ ಪಾಸ್ಟ್ ಕಂಟಿನ್ಯೂಯಸ್. ಟು ಬ್ರಿಂಗ್ ಮೈ ಚಿಲ್ಡ್ರನ್ ಫ್ರಮ್ ಸ್ಕೂಲ್ ಆ್ಯಸ್ ಇಟ್ ಈಸ್. ಇಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಇಷ್ಟು, 1 ಮಾರ್ಕ್.
will get 1 mark. That means verb change ಆಗುತ್ತೆ, suitable conjunction ಬರುತ್ತೆ, tense change ಆಗುತ್ತೆ. All these rules again ಮತ್ತೆ ಹೇಳ್ತಿದ್ದೀನಿ. ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ಗೆ ನಿಮ್ಗೆ ಎಷ್ಟೇ ಗೊಂದಲ ಇದ್ರೂ I am going to make so many videos to make you understand the things very particularly in reported speech, direct to indirect speech or reported speech. Like this, definitely you will love reported speech. 17th item, no sorry, 16 ಮಾತ್ರ ಇರೋದು RS, reported speech. Quick glance, question tag 1 mark, language function. So choose appropriate words, infinitive, syllables, collocative words, part of speech, article, linker, preposition, correct form of the word, tense form of the verb. Also use the given word as a verb in a sentence. Change the degree, change into passive voice, change into reported speech. ಮಕ್ಕಳೇ, ಇಷ್ಟನ್ನ 16 ಮಾರ್ಕ್ಸ್ಗೆ ಇವತ್ತು ರಾತ್ರಿ ಒಳಗಡೆ ರೆಡಿಯಾಗಿ ನಾಳೆ ಬೆಳಗ್ಗೆ 9 ಗಂಟೆ ಒಳಗಡೆ ಮತ್ತೊಂದು ವಿಡಿಯೋದಲ್ಲಿ ಲೆಟರ್ ರೈಟಿಂಗ್ ಉಂಟು, ಪ್ರೊಫೈಲ್ ರೈಟಿಂಗ್ ಉಂಟು, ಪ್ಯಾಸೇಜ್ ಮಾಡೋದು ಹೇಗೆ, ಎಸ್ಸೆ ಬರೆಯೋದು ಹೇಗೆ, ಮತ್ತು ಎಕ್ಸ್ಟ್ರಾಕ್ಟ್ಸ್ ಯಾವ ರೀತಿ ಆನ್ಸರ್ ಮಾಡಬೇಕು, ಕೋಟ್ ಫ್ರಮ್ ಮೆಮೊರಿ ಯಾವುದು ಓದ್ಕೋಬೇಕು, ಪ್ಯಾರಾಗ್ರಾಫ್ ಆನ್ಸರ್ಸು, ಯಾವ ಪೋಯಮ್ ಇಂಪಾರ್ಟೆಂಟ್, ಯಾವ ಲೆಸನ್ ಇಂಪಾರ್ಟೆಂಟ್, ಆಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಹೇಗಿರುತ್ತೆ, all other things we can discuss in tomorrow class. ಸದ್ಯಕ್ಕೆ ನೀವು ಓದ್ಕೊಳ್ಳೋಕ್ಕೆ ಇದನ್ನೆಲ್ಲ ಅರ್ಗಿಸ್ಕೊಳ್ಳೋಕ್ಕೆ 1-2-3 ಗಂಟೆ ಬೇಕು. ಬಟ್ 16 ಗೋಲ್ಡನ್ ಮಾರ್ಕ್ಸ್ ಯು ಹ್ಯಾವ್ ಟು ಸ್ಕೋರ್. ಮುಗಿಸೋಕೆ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಅಂದರೆ ನಿಮ್ಮ BKM ಕ್ಲಾಸ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು, ಕೇಳಬೇಕು ರೆಗ್ಯುಲರ್ಲಿ. ಅಂದರೆ ಸಬ್ಸ್ಕ್ರೈಬ್ ಆಗಿ. Take care. All the very best. Have a good evening. Whatever BKM. Thank you.